ಸ್ನೇಹಿತರೆ ನಮಸ್ಕಾರ, ಹರಿ ಓಂ. ಫ್ರೆಂಡ್ಸ್, ಇದು ಯೋಗಾಮೃತ ಅಂದ್ರೆ ಯೋಗಕ್ಕಾಗಿ ಇರುವಂತ ಒಂದು ಚಾನೆಲ್. ಯೋಗ ಮತ್ತು ಕತೆ, ಪೌರಾಣಿಕ ಕಥೆಗಳು ಅಥವಾ ಸಾಮಾಜಿಕ ಕಥೆಗಳು, ಸ್ವಾತಂತ್ರ್ಯ ಹೋರಾಟಗಾರರ ಕಥೆಗಳನ್ನು ಹೇಳುವಂತ ಒಂದು ಚಾನೆಲ್. ನನ್ನ ಈ ದಿನದ ಈ ವಿಡಿಯೋದಲ್ಲಿ ಒಂದಿಷ್ಟು ಸ್ಟ್ಯಾಂಡಿಂಗ್ ಯೋಗಾಸನಗಳನ್ನ ಮಾಡ್ತಾ ಇದ್ದೇನೆ. ನಿಂತು ಮಾಡುವಂತ ಆಸನಗಳ ಗುಚ್ಛ, ಒಂದಿಷ್ಟು ಆಸನ. ನೀವು ಬೆಳಗ್ಗೆ ಎದ್ದ ತಕ್ಷಣ ಯಾವ್ದೆಲ್ಲ ಆಸನ ಮಾಡ್ಬೋದು, ನಿಂತ ಆಸನಗಳನ್ನ, ಸ್ಟ್ಯಾಂಡಿಂಗ್ ಆಸನ ಮಾಡೋದಿದ್ರೆ ಈ ಒಂದು ಲಿಸ್ಟ್, ಈ ಒಂದು 10 ನಿಮಿಷದಲ್ಲಿ ನಾನು ಇಷ್ಟು ಆಸನಗಳನ್ನ ತೋರಿಸಿದ್ದೇನೆ. ಅದೆಲ್ಲ ಮಾಡಬಹುದು. ಅಂಡ್ ಇದನ್ನ ಡೀಟೇಲ್ ಆಗಿ ಮುಂದಿನ ದಿನದಲ್ಲಿ ಕೂಡ ನಾನು ಹೇಳ್ತಾ ಹೋಗ್ತೇನೆ. ಒಂದೊಂದು ಆಸನದ ಬಗ್ಗೆ ಡೀಟೇಲ್ ಆಗಿ ಹೇಳ್ತೇನೆ. ಬಟ್ ಈ ಒಂದು ವಿಡಿಯೋದಲ್ಲಿ ಕೇಳಿದ್ರೆ ಇಷ್ಟು ಆಸನಗಳ ಲಿಸ್ಟ್ ಅನ್ನ ತೋರಿಸ್ತಾ ಇದ್ದೀನಿ. ಇದಿಷ್ಟು ಮಾಡಬಹುದು ನೀವು. ಸ್ಟ್ಯಾಂಡಿಂಗ್ ಆಸನ ಸಿಂಪಲ್ ಆಗಿರೋ ಆಸನ ಸ್ನೇಹಿತರೆ. ಇದು ನಿಮಗೆ ಯಾವ್ದು ಕಷ್ಟ ಆಗ್ತದೆ ಅದನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ಅಥವಾ ಯಾವ ಆಸನ ಮಾಡೋದ್ರಿಂದ ಸ್ವಲ್ಪ ಪೇನ್ ಬರ್ತಾ ಇದೆಯೋ ಆ ಆಸನವನ್ನ ಸ್ಕಿಪ್ ಮಾಡಿ ಅಂಡ್ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಸ್ನೇಹಿತರೆ. ಇದು ಸಂಜನಾ ಕ್ರಿಯೇಷನ್ಸ್ ಅಲ್ಲ, ಇದು ಯೋಗಾಮೃತ, ಯೋಗಕ್ಕಾಗಿ ಇರುವ ಒಂದು ಚಾನಲ್. ಸೊ ನೀವು ಸಂಜನಾ ಕ್ರಿಯೇಷನ್ ಎಷ್ಟು ಸಪೋರ್ಟ್ ಮಾಡಿದೆ, ಇದನ್ನು ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ತಾ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಮುಂದಿನ ವಿಡಿಯೋ ನಾನು ಹಾಕೋದು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಓಕೆನಾ? ಕೊನೆಯಲ್ಲಿ ಒಂದು ವಕ್ರ ತೊಂಡೋಗ್ತಿರ್ತದೆ, ಅದನ್ನ ಕೇಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋವನ್ನ ಸ್ಟಾರ್ಟ್ ಮಾಡೋಣ. ಎಷ್ಟು ಆಸನಗಳನ್ನ ತೋರಿಸಿದ್ದೇನೆ ನೋಡಿ. ಇದೆಲ್ಲ ಆಸನಗಳನ್ನ ನೀವು ಪ್ರತಿದಿನ ಬೆಳಿಗ್ಗೆ ಮಾಡ್ಬೋದು. ಓಕೆನಾ? ಅಂದಂಗೆ ಮುಂದಿನ ದಿನಗಳಲ್ಲಿ ಕೂಡ ಯೋಗ ಫಾರ್ ಹೆಡೇಕ್, ಯೋಗ ಫಾರ್ ಮೈಗ್ರೇನ್, ಯೋಗ ಫಾರ್ ಥೈರಾಯ್ಡ್, ಯೋಗ ಫಾರ್ ಬ್ಯಾಕ್ ಪೇನ್, ಯೋಗ ಫಾರ್ ಡಯಾಬಿಟಿಸ್, ಹೀಗೆ ಎಲ್ಲದಕ್ಕೂ ಯೋಗ ಇದೆ ಸ್ನೇಹಿತರೆ. ಯೋಗ ಫಾರ್ BP. ಸೊ BP ಇದ್ದವ್ರು ಯಾವ್ದು ಮಾಡ್ಬೋದು, ಮೈಗ್ರೇನ್ ಇದ್ದವ್ರು ಯಾವ ಆಸನಗಳನ್ನ ಮಾಡ್ಬೋದು, ಯಾವ ಮುದ್ರೆಗಳನ್ನ ಮಾಡ್ಬೋದು, ಯಾವ ಪ್ರಾಣಾಯಾಮವನ್ನು ಮಾಡ್ಬೋದು, ಇದೆಲ್ಲವನ್ನ ನಾನು ಇದೇ ಚಾನಲ್ ದಲ್ಲೇ ನಿಮ್ಗೆ ಹೇಳ್ತಾ ಹೋಗ್ತೇನೆ. ಇದು ಯೋಗಾಮೃತ. ಓಕೆನಾ? ಸ್ಟಾರ್ಟ್ ಮಾಡೋ ಹಾಗೆ ಬನ್ನಿ. ಎಸ್ ಸ್ನೇಹಿತರೆ, ಸ್ಟ್ಯಾಂಡಿಂಗ್ ಆಸನದಲ್ಲಿ ಅಂದ್ರೆ ನಿಂತು ಮಾಡುವ ಆಸನದಲ್ಲಿ ಸಿಂಪಲ್ ಆದ ಆಸನ ಅಂದ್ರೆ ಬೇಸಿಕ್ ಆಸನ, ಅಡ್ವಾನ್ಸ್ಡ್ ಆಸನ, ಲೆಗ್ ಬ್ಯಾಲೆನ್ಸಿಂಗ್ ಆಸನ, ಹೀಗೆ ಹಲವಾರು ಆಸನಗಳ ಟೈಪ್ ಇದೆ. ಸೊ ನಾನು ಇಲ್ಲಿ ಫಸ್ಟ್ ಹೇಳ್ತಾ ಇರೋದು ಬೇಸಿಕ್ ಆಸನ. ಬೇಸಿಕ್ ಆಸನದಲ್ಲಿ ಕೆಲವು ನೀ ಬೆಂಡಿಂಗ್ ಆಸನ ಇರ್ಬೋದು, ಅಥವಾ ಲೆಗ್ ಬ್ಯಾಲೆನ್ಸಿಂಗ್ ಆಸನ ಇರ್ಬೋದು. ಸೊ ಇದೆಲ್ಲವನ್ನ ಸಿಂಪಲ್ ಆಗಿ ಮಾಡುವಂಥದ್ದು. ಫಸ್ಟ್ ಬೇಸಿಕಲಿ ಸಿಂಪಲ್ ಆಗಿ ಮಾಡುವಂಥದ್ದು ತೋರಿಸ್ತೇನೆ, ಮತ್ತೆ ಅಡ್ವಾನ್ಸ್ ಆಸನ ಸಮಯದಲ್ಲಿ ಆ ಸಮಯದಲ್ಲಿ ತೋರಿಸ್ತೇನೆ. ಓಕೆನಾ? ಯಾಕಂದ್ರೆ ಫಸ್ಟ್ ನಾವು ಅಡ್ವಾನ್ಸ್ ಆಸನ ಮಾಡೋ ಹಾಗಿಲ್ಲ. ಸೊ ಈಗ ಬನ್ನಿ, ನಾವು ತಾಡಾಸನದಲ್ಲಿ ನಿಂತಿದ್ದೀವಿ. ಯಾವ ಆಸನ ಮಾಡುವ ಮೊದಲು ಸ್ಥಿತಿಗೆ ಬರಬೇಕು ಅಂದ್ರೆ ತಾಡಾಸನದ ಸ್ಥಿತಿ. ತಾಡಾಸನ ಅಂದ್ರೆ ಲೈಕ್ ತಾಳೆ ಮರ ಅಂತ ಹೇಳ್ತೀವಲ್ಲ, ಬಾಡಿ ನೇರವಾಗಿರ್ಬೇಕು, ಬೆನ್ನು, ಕತ್ತು, ಶಿರ ನೇರವಾಗಿರ್ಬೇಕು. ಇದು ದೈಹಿಕವಾಗಿ ಇದ್ರೆ, ಈಗ ಮಾನಸಿಕವಾಗಿ ಅಂದ್ರೆ ನಮ್ಮ ಮನಸ್ಸು, ಬುದ್ಧಿ ಅಷ್ಟೇ ಅಲ್ಲ, ನಮ್ಮ ಮುಖದಲ್ಲಿ ಮಂದಹಾಸವಿರಬೇಕು. ಯಾವುದೇ ಟೆನ್ಷನ್ ಇಲ್ಲದೆ ಮುಖದಲ್ಲಿ ನಗು ಮುಖ ಇರಬೇಕು ಅಂತ ಆಸನ ಮಾಡುವಾಗ. ಯಾವುದೇ ಯೋಚನೆ ಆಗ್ಲಿ ಅಥವಾ ಯೋಜನೆ ಆಗ್ಲಿ ಅಥವಾ ಯಾವುದೇ ಬೇರೆ ಥಿಂಕಿಂಗ್ ಆಗ್ಲಿ ಮಾಡಬಾರದು. ಸೊ ಈಗ ಎರಡನೇ ಆಸನ ವೃಕ್ಷಾಸನ ಅಂದ್ರೆ ಟ್ರೀ ಪೋಸ್ಚರ್. ಇದು ಹೇಗೆ ಮಾಡುದು, ಏನು ಎತ್ತ ಎಲ್ಲ ನಾನು ಮುಂದಿನ ದಿನಗಳಲ್ಲಿ ಸ್ನೇಹಿತರೆ ಹೇಳ್ತಾ ಹೋಗ್ತೇನೆ. ಪ್ರತಿಯೊಂದು ಆಸನ ಮಾಡುವಾಗ ಅದರ ಡೀಟೇಲ್ ಹೇಳ್ತೇನೆ. ಇದು ವೃಕ್ಷಾಸನ, ಟ್ರೀ ಪೋಸ್ಚರ್. ಯಾವುದೇ ಆಸನವು ಎರಡೂ ಸೈಡ್ ಮಾಡ್ಬೇಕು ಸ್ನೇಹಿತರೆ, ಬಲಗಡೆ ಮತ್ತು ಎಡಗಡೆ. ಒಂದು ಆಸನ ಆದ ಮೇಲೆ ಒಂದು 10 ರಿಂದ 15 ಸೆಕೆಂಡ್ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ ಮೂರನೇ ಆಸನಕ್ಕೆ ಬಂದಾಗ ತ್ರಿಕೋನಾಸನ. ಈಗ ಫೋರ್ತ್ ಒನ್ ಪರಿವೃತ್ತ ತ್ರಿಕೋನಾಸನ ಅಂದ್ರೆ ತ್ರಿಕೋನಾಸನ ಟ್ವಿಸ್ಟಿಂಗ್, ಸೊಂಟದ ಭಾಗ ಟ್ವಿಸ್ಟ್ ಆಗುವಂಥದ್ದು. And the next one is fifth one, Veerabhadrasana. Prakar 1. ಇಲ್ಲಿ 3 ಇದೆ. Now it is Prakar 1. Veerabhadrasana, Prakar 2.
And Virabhadrasana Prakar 3, leg balancing, single leg balancing. Both the side means ಎರಡು ಸೈಡು ಮಾಡಿದ್ದೀರಾನೀಗ. ಸೊ ಇದು ವೀರಭದ್ರಾಸನ 3. ಥರ್ಡ್ ಒನ್ ಅಲ್ಲಿ ಲೆಗ್ ಬ್ಯಾಲೆನ್ಸಿಂಗ್. 8th one ಪಾರ್ಶ್ವ ಕೋನಾಸನ.
ಎಸ್ ಫ್ರೆಂಡ್ಸ್, ಕೊನೆಯ ಆಸನ 25ನೇ ಆಸನ ಅರ್ಧ ಬದ್ಧ ಪದ್ಮಾಸನ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಎಲ್ಲ ಆಸನಗಳ ಬಗ್ಗೆ ಇನ್ನು ಡೀಟೇಲ್ ಆಗಿ ನಾನು ಹೇಳ್ತೇನೆ ಮುಂದಿನ ದಿನಗಳಲ್ಲಿ. ಫ್ರೆಂಡ್ಸ್, ಹೇಗನಿಸ್ತು ಒಂದು ಕಮೆಂಟ್ ಮಾಡಿ. 25 ಆಸನಗಳನ್ನ ಡೈಲಿ ಮಾಡಿ, ನಿಮಗೆ ಬರ್ಕೊಂಡ್ ಬಿಡಿ. ನಾನಿಲ್ಲಿ ಹಾಕಿದ್ದೇನೆ ಯಾವ್ದಾವ್ದು ಅಂತೇಳಿ, ಸೊ ಬರೆದುಕೊಂಡು ಮಾಡ್ಬೋದು. ಫ್ರೆಂಡ್ಸ್, ನಿಮಗೆ ಇಷ್ಟ ಆದ್ರೆ ವಿಡಿಯೋಕ್ಕೊಂದು ಲೈಕ್ ಮಾಡಿ ಅಂತ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ವಿಡಿಯೋದ ಕೊನೆಯಲ್ಲೇ ಹೇಳಿದ್ದೆ ಒಂದು ವಕ್ರತುಂಡೋಕ್ತಿ ಅಂತ ಹೇಳಿ. ಸತ್ತ ಮೇಲೆ ಹೊಗಳಿದ್ರೆ ಏನು ಬಂತು ಭಾಗ್ಯ, ಬದುಕಿರುವಾಗಲೇ ಬೆನ್ನು ತಟ್ಟಿ ಪ್ರೋತ್ಸಾಹ ನೀಡಿದರೆ ಅದೇ ಸೌಭಾಗ್ಯ. ನಮಸ್ಕಾರ. ಎಂದಿನಂತೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ.